ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ತತ್ವಗಳ ಚಿಂತನೆಯ ಬಗ್ಗೆ ನಾವು ನೋಡ್ತಾ ಇದ್ವಿ. ತತ್ವಗಳ ಚಿಂತನೆಯ ಬಗೆಗೆ, ಅದನ್ನ ಚಿಂತಿಸುವ ದಾರಿಯ ಬಗೆಗೆ ಇವತ್ತು ಹೇಳುತ್ತಾ ಇದ್ದಾರೆ. ವಿಷಯ ಪ್ರತಿಸಂಹಾರ ಸಾಂಖ್ಯಾನಾಂ ಸಿದ್ಧಿಲಕ್ಷಣ. ಒಂದೇ ಒಂದು ಮಾತಿನ ವ್ಯಾಖ್ಯಾನ. ಸಾಂಖ್ಯರು ಅಂತಂದ್ರೆ ಜ್ಞಾನರತರು, ಸಂಖ್ಯಾ ಅಂದರೆ ಜ್ಞಾನ, ಸಾಂಖ್ಯ ಅಂತಂದ್ರೆ ಜ್ಞಾನರತರು. ಸಂಖ್ಯಾ ಅಂದರೆ ನಮಗೆ ಎಣಿಕೆ ಅಂತ ಅರ್ಥ, ನಂಬರ್. ನಮಗೆ ಸಂಖ್ಯಾ ಅಂದರೆ ನಂಬರನ್ನು ಮೀರಿ ಹೋಗಲ್ಲ. ಆದರೆ ನಿಜವಾದ ಅರ್ಥ ಸಂಖ್ಯಾ ಅಂತ ಹೇಳಿದರೆ ಜ್ಞಾನ. ಸಾಂಖ್ಯರು ಅಂತಂದ್ರೆ ಜ್ಞಾನಯೋಗಿಗಳು. ಗೀತೆಯಲ್ಲಿ ಎರಡು ಯೋಗ ಇದೆ, ಸಾಂಖ್ಯಯೋಗ, ಕರ್ಮಯೋಗ ಅಂತ. ಜ್ಞಾನವೆನ್ನುವ ಉಪಾಯ, ಕರ್ಮವೆನ್ನುವ ಉಪಾಯ ಅಂತ ಅದರ ಅರ್ಥ. ಈ ಕರ್ಮ ಅನ್ನೋದಿರೋದು ಜ್ಞಾನಕ್ಕಾಗಿ. ಜ್ಞಾನದ ಗುರಿ ಏನು? ವಿಷಯ ಪ್ರತಿಸಂಹಾರ ಅಂದ್ರು. ಇಲ್ಲಿ ವಿಷಯಗಳಿಂದ ಹಿಂದೆ ಸರಿಬೇಕು. ಯಾವಾಗ ಬೇಕಾದರೂ ಹಿಂದೆ ಸರಿಬಹುದು. ವಿಶೇಷತಃ ಮಾನಸಿಕವಾದ ಪಕ್ವತೆಯನ್ನ ಈ ರೀತಿ ಹೇಳ್ತಾರೆ. ಇದನ್ನ ಗೀತೆಯಲ್ಲೇ ಹೇಳಿದ್ದು ಹೀಗೆ: ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಅಂತ. ಸನ್ಯಾಸ ಅನ್ನೋದು ಬಹಳ ಕಷ್ಟ, ಯೋಗವಿಲ್ಲದೆ ಸನ್ಯಾಸವಿಲ್ಲ ಅಂದ್ರು. ಯೋಗ ಅಂದರೆ ಕ್ರಿಯೆಯನ್ನ ಮಾಡುವ ಟೆಕ್ನಿಕ್, ವಿಧಾನ. ಯಾವುದೇ ಒಂದು ಕೆಲಸ ಅಂತ ಹೇಳಿದ್ರೆ ಅವರವರ ಜೀವನದ ಒಂದು ಕರ್ತವ್ಯ. ಅದನ್ನು ಏನಂತ ಕರೀತಾರೆ? ಯೋಗ ಅಂತ ಕರೀತಾರೆ. ಆ ಯೋಗದಿಂದ ಮಾಡಬೇಕಾದದ್ದೇನು? ಸನ್ಯಾಸ. ಯೋಗ ಅಂದರೆ ಗೃಹಸ್ಥನ ಕರ್ತವ್ಯ. ಆ ಗೃಹಸ್ಥನ ಕರ್ತವ್ಯ ಮಾಡುವಾಗ ಅವನಿಗಿರಬೇಕಾದ ಮೈಂಡ್ ಸೆಟ್, ಅದು ಯೋಗ. ಸನ್ಯಾಸಿಯ ಕರ್ತವ್ಯ ಅದು ಕೂಡ ಯೋಗವೇ. ಅವನು ಸನ್ಯಾಸವನ್ನ ಪಾಲನೆ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಡಿಟ್ಯಾಚ್ಡ್ ಆಗಿ ಇರಬೇಕು. ಅದಕ್ಕೆ ಸನ್ಯಾಸಿಗಳಿಗೆ ಸಂಚಾರ ವಿಹಿತ ಅಂದ್ರು. ಯಾಕೆ ಅಂದ್ರೆ ಯಾರನ್ನು ಹಚ್ಕೋಬಾರದಲ್ಲ ಅವರು. ಒಂದು ಕಡೆ ಇದ್ರೆ ಅವ್ರ ಮೇಲೆ ಅನವಶ್ಯಕವಾದ ಪ್ರೀತಿ ಬೆಳೆಯುತ್ತೆ. ಅವರ ದೋಷಗಳನ್ನ ಗುರುತಿಸ್ಲಿಕ್ಕೆ ಆಗದ ಪ್ರಾಬ್ಲಮ್ಗಳು ಬಂದ್ಬಿಡುತ್ತೆ. ಇವಾಗ ಸನ್ಯಾಸಿಗಳು ದೋಷವನ್ನ ಕ್ಷಮಿಸಬೇಕು, ಸನ್ಯಾಸಿಗಳು ದೋಷವನ್ನ ಕ್ಷಮಿಸಬೇಕು. ಆದ್ರೆ ದೋಷ ಅಂತಾನೆ ಗೊತ್ತಾಗದೇ ಇರೋಷ್ಟು ಮೋಹ ಬರಬಾರದು ಅಂತ ಸಂಚಾರ. ಅಂದ್ರೆ ಅದೊಂದು ಯೋಗ. ಅಂದ್ರೆ ಅವರು ಬದುಕುವ ಬಗೆ, ಚೆನ್ನಾಗಿ ಬದುಕುವ ಬಗೆ,
ಕರ್ಮವನ್ನು ಚೆನ್ನಾಗಿ ಮಾಡುವ ಬಗೆ ಏನಿದೆ ಅದನ್ನು ಯೋಗ ಅಂತ ಕರೀತಾರೆ. ಆ ಯೋಗದ ಉದ್ದೇಶ ಏನು ಅಂದರೆ ಸನ್ಯಾಸ. ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ಉತ್ಕಟವಾಗಿ ಯಾವುದನ್ನು ದ್ವೇಷಿಸುವುದಿಲ್ಲ, ಉತ್ಕಟವಾಗಿ ಯಾವುದನ್ನೂ ಪ್ರೀತಿಸುವುದಿಲ್ಲ. ಅಲ್ವಾ? ಇದು ಎಲ್ಲರಿಗೂ ಇರಬೇಕಾದ ಸನ್ಯಾಸ, ಯತಿಗಳಿಗೆ ಮಾತ್ರ ಅಲ್ಲ. ಇದನ್ನ ಇನ್ನೊಂದು ರೀತಿಯಾಗಿ ಹೇಳಿದ್ದು ಸಾಂಖ್ಯ ಮತ್ತು ಯೋಗ ಅಂತ. ಸಾಂಖ್ಯ ಅಂದರೆ ಜ್ಞಾನದ ನಿಷ್ಠತೆ, ಜ್ಞಾನನಿಷ್ಠೆ. ಆ ಜ್ಞಾನನಿಷ್ಠೆಯ ಉದ್ದೇಶ ಏನು? ಜ್ಞಾನದಲ್ಲಿ ತೊಡಗಿ ಅಂತ ಹೇಳೋದೇನದು? ವಿಷಯ ಪ್ರತಿಸಂಹಾರ ಸಾಂಖ್ಯಾನಾಂ ಸಿದ್ಧಿಲಕ್ಷಣ ಅಂದರು. ಏಕೆಂದರೆ ಗೀತೆಯ ವ್ಯಾಖ್ಯಾನ ಇಡೀ ಶಾಂತಿ ಪರ್ವ ಆಗಿರಬಹುದು, ಅನುಶಾಸನ ಪರ್ವ ಆಗಿರಬಹುದು, ಅನುಗೀತೆ ಆಗಿರಬಹುದು. ಇದು ನೇರವಾಗಿ ವ್ಯಾಖ್ಯಾನ ಆದರೆ, ಇಂಡೈರೆಕ್ಟ್ ಆಗಿ ಆ ಮಹಾಭಾರತದ ಕ್ಯಾರೆಕ್ಟರ್ ಸ್ಕೆಚ್ ಅಂತ ಏನಿದೆ ಅದೆಲ್ಲವೂ ವ್ಯಾಖ್ಯಾನವೇ ಗೀತೆಗೆ. ದೈವಿ ಸಂಪತ್ತು ಯಾರಿಗಿದೆ, ಆಸುರಿ ಸಂಪತ್ತು ಯಾರಿಗಿದೆ. ಮಹಾಭಾರತದ ವಿಮರ್ಶೆ ಗೀತೆಯ ಮೂಲಕ ಆಗೋದು ಹೀಗೆ. ಅದಕ್ಕಿಂತ ಮೊದಲು ಆ ಗೀತೆಯಲ್ಲಿ ಬರುವ ಪದಗಳಿಗೆ ವ್ಯಾಖ್ಯಾನ. ಗೀತೆಯಲ್ಲಿ ಬರುವ ಪದಗಳಿಗೆ ವ್ಯಾಖ್ಯಾನ ಇಲ್ಲಿ ಇದೆ. ಅದಕ್ಕೆ ಹೇಳ್ತಾರೆ ವಿಷಯ ಪ್ರತಿಸಂಹಾರ ಸಾಂಖ್ಯಾನಾಂ ಸಿದ್ಧಿಲಕ್ಷಣ. ಜ್ಞಾನಿಯಾದವನ ಸಿದ್ಧಿ ಅಂದರೆ ಏನು? ಜ್ಞಾನದ ಸಿದ್ಧಿ ಅಂದರೆ ಏನು? ಯಾವಾಗ ಬೇಕೆಂದರೆ ಅವಾಗ ವಿಷಯದಿಂದ ನಿನ್ನ ಮನಸ್ಸನ್ನು ಹಿಂದೆ ತೆಗೆಯಬೇಕು. ಅದು ಜ್ಞಾನದ ಸಿದ್ಧಿ ಅಂತ. ಇನ್ನೊಮ್ಮೆ ಈ ಶ್ಲೋಕ ಹೇಳ್ತಾ ಇದ್ದೇನೆ. ವಿಷಯ ಪ್ರತಿಸಂಹಾರ ಸಾಂಖ್ಯಾನಾಂ ಸಿದ್ಧಿಲಕ್ಷಣ. ವಿಷಯ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದನ್ನು ಅನುಭವಿಸಬೇಡ ಅಂತ ಯಾರೂ ಹೇಳ್ತಾ ಇಲ್ಲ. ನಮ್ಮ ಸುತ್ತ ಇರುವ ವಿಷಯಗಳನ್ನು ಅನುಭವಿಸದೇ ಇರ್ಲಿಕ್ಕಾಗತ್ತಾ? ಯಾರೋ ಒಬ್ಬ ಕಿರ್ಚ್ಕೋತಾ ಇರ್ತಾನೆ, ಕೇಳಿಸದೇ ಇರ್ಲಿಕ್ಕಾಗತ್ತಾ? ಗಾಳಿಯನ್ನ ಕಲುಷ ಮಾಡಿದ್ದಾರೆ, ಉಸಿರಾಡದೇ ಇರ್ಲಿಕ್ಕಾಗತ್ತಾ? ಅದರಿಂದ ಬಿಡೋದು ಅಂದ್ರೆ ಏನು? ಮಾನಸಿಕವಾದ ಅಂಟನ್ನು ಬಿಡೋದು. ವಿಷಯ ಪ್ರತಿಸಂಹಾರ ಅದು ಜ್ಞಾನಿಯ ಸಿದ್ಧಿ. ಆಗ ಅವನೇನ್ ಮಾಡ್ತಾನೆ? ಪ್ರತ್ಯೇಕವಾಗಿದ್ದು ಈ ಪ್ರಭಾವಕ್ಕೆ ಒಳಗಾಗದೆ ಶುದ್ಧ ಜ್ಞಾನವನ್ನು ಉಳಿಸ್ಕೊಂಡಿರ್ತಾನೆ. ಆ ಶುದ್ಧ ಜ್ಞಾನ ಮತ್ತೆ ಮುಂದುವರಿಯುತ್ತೆ. ಇದೊಂದು ವ್ಯಾಖ್ಯಾನ. ಇನ್ನು ನಮ್ಮ ಸುತ್ತಮುತ್ತಲೂ ಬರುವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಅಲ್ಲೇ ತಲ್ಲೀನನಾಗದೆ ಇದು ದೇವರು ಕೊಟ್ಟದ್ದು ಅನ್ನುವ ಎಚ್ಚರ ಒಂದು, ಇದರ ಮಿತಿ ಇದು ಅನ್ನುವ ಎಚ್ಚರ ಒಂದು, ಇದು ವ್ಯಸನ ಚಟ ಆಗಬಾರದು ಅನ್ನುವ ಎಚ್ಚರ ಮೂರನೆಯದ್ದು. ಇವೆಲ್ಲ ಅವನು ಜ್ಞಾನಿಯಾಗಿ ಪಕ್ವನಾಗಿದ್ದಾನೆ ಅನ್ನೋದರ ಲಕ್ಷಣ. ಇದೆಲ್ಲ ಸಾಧಕನೊಬ್ಬ ಅನಿವಾರ್ಯವಾಗಿ ರೂಢಿಸಿಕೊಳ್ಳಬೇಕಾದ ಪಾಠ. ಮಹಾಭಾರತ ನಮ್ಗೆ ಅದನ್ನೇ ಹೇಳ್ತಾ ಇರೋದು. ವೇದವ್ಯಾಸರು ತಟಸ್ಥವಾಗಿ ಮಹಾಭಾರತವನ್ನು ಕೊಟ್ಟರು. ಯಾಕೆ? ಜ್ಞಾನಿಗಳಾಗಿದ್ರು. ಆದ್ದರಿಂದ ಇದೇ ರುದ್ರದೇವರು ಅಶ್ವತ್ಥಾಮನಾಗಿದ್ದಾಗ ಪಕ್ಷಪಾತದಿಂದ ಮಹಾಭಾರತದ ನಡೆಗಳನ್ನು ಗ್ರಹಿಸಿದರು. ಯಾಕೆ? ಅವರ ಜ್ಞಾನ ಅಭಿಭವ ಆ ಸಮಯದಲ್ಲಿ ಇರಲಿಲ್ಲ.
ಇದೇ ಬಲರಾಮ ಭೀಮನ ಬಗ್ಗೆ ಕೆಟ್ಟ ಭಾವನೆಯನ್ನು ತಳೆದ ಕಾಲವೂ ಇತ್ತು. ದುರ್ಯೋಧನನ ಬಗ್ಗೆ ಪ್ರೀತಿ ಇತ್ತು. ಆದರೆ ವೇದವ್ಯಾಸರು ತಟಸ್ಥವಾಗಿ ಸರಿಯಾವುದು ತಪ್ಪು ಯಾವುದು, ಸರಿ ಇದ್ದವರು ತಪ್ಪ್ಯಾವುದು, ತಪ್ಪಿದ್ದವರು ಸರಿ ಯಾವುದು ಎಲ್ಲವನ್ನು ಬಿಡಿಸಿಕೊಟ್ಟರು. ಯಾಕೆ ಅಂದರೆ ವಿಷಯ ಪ್ರತಿಸಂಹಾರ ಆಗಿತ್ತು. ನಮ್ಮ ಸುತ್ತ ಸುತ್ತುವ ಶಬ್ದ ಸ್ಪರ್ಶ ರೂಪರಸ ಗಂಧಗಳಿಂದ ಮನಸ್ಸು ಹಿಂದೆ ಬಂದಿತ್ತು, ನಮಗವರು ತೋರಿಸಿಕೊಟ್ಟದ್ದು. ಆಮೇಲೆ ಅದೇ ಅಶ್ವತ್ಥಾಮಾಚಾರ್ಯರು ಶುಕಾಚಾರ್ಯರಲ್ವಾ, ಅವರು ಭಾಗವತದಲ್ಲಿ ಅದೇನಿದೆಯೋ ಅದನ್ನೇ ಹೇಳಿದ್ರು. ಈ ರೀತಿ ಒಬ್ಬ ಸಾಧಕ ತಟಸ್ಥವಾದ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಜಗತ್ತಿನ ಬಗೆಗೆ, ನಾನು ಹೇಳ್ತಾ ಇರೋದು ಜಗತ್ತಿನ ಬಗ್ಗೆ, ದೇವರ ಬಗ್ಗೆ ಪ್ರೀತಿ ಬೆಳೆಸ್ಕೊಳ್ಬೇಕು. ನಾವು ಇವತ್ತು ವಾದ ಮಾಡುವಾಗ ಒಂದು ಉದಾಹರಣೆ, ನರೇಂದ್ರ ಮೋದಿ ಯಾವ ತಪ್ಪೇ ಮಾಡಲ್ಲ ಅವನು, ಇನ್ನೊಬ್ರು ಅವರು ತಪ್ಪೇ ಮಾಡೋದು. ಅಲ್ಲಿ ಸರಿ ತಪ್ಪುಗಳಿರುತ್ತೆ, ಹೆಚ್ಚು ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿರಬಹುದು. ನಾವು ರಾಮಂತರ ಅವನನ್ನು ಹೇಳಲಿಕ್ಕಾಗಲ್ಲ. ಆ ಮಿತಿ ಇರಬೇಕು, ಅದು ಗೊತ್ತಿರಬೇಕು. ರೈಟ್ ವಿಂಗ್ ಅಂತ ಏನಿರುತ್ತೆ ಅಲ್ಲಿ ಏನು ತಪ್ಪೇ ನಡೆದಿಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಲೆಫ್ಟ್ ವಿಂಗ್ ಅಂತ ಏನಿರುತ್ತೆ ಅಲ್ಲಿ ಯಾವ ಕಾರಣವೂ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ವಿಷಯ ಪ್ರತಿಸಂಹಾರ ಇರಬೇಕು. ಇದು ನಾನು ಸಣ್ಣ ಮಟ್ಟದಲ್ಲಿ ಹೇಳ್ತಾ ಇರೋದು. ಹೀಗೆ ಇಡೀ ಜಗತ್ತಿನ ಬಗೆಗೆ ಏನಿದೆ, ನಮ್ಮ ಪ್ರೀತಿ, ನಮ್ಮ ಮನಸ್ಸಿಗೆ ಆಗುವಂತಹ ಅನುರಾಗ ಇತ್ಯಾದಿಗಳನ್ನು ಉಪಸಂಹಾರ ಮಾಡಿಕೊಳ್ಳುವಷ್ಟು ಬೆಳಿಬೇಕು. ಅದನ್ನು ಜ್ಞಾನದ ಸಿದ್ಧಿ ಅಂತ ಕರೀತಾರೆ. ತತ್ರ ಅವ್ಯಕ್ತಮಯೀಂ ವ್ಯಾಖ್ಯಾಂ ಸಂಖ್ಯಾಪೂರ್ವಂ ನಿಬೋ ಶೃಣುತ್ವಂ ವಿಸ್ತರೇಣ ಮೇ ತಥಾ ವ್ಯಕ್ತಮಯೀಂ ಚೈವ ಸಂಖ್ಯಾಪೂರ್ವಂ ನಿಬೋಧ ಮೇ. ನೋಡಪ್ಪ, ಈ ವಿಚಾರದಲ್ಲಿ ಅವ್ಯಕ್ತದ ಬಗೆಗಿನ ಮಾತನ್ನ ಹೇಳುತ್ತೇನೆ, ವ್ಯಕ್ತದ ಬಗೆಗಿನ ಮಾತನ್ನ ಹೇಳುತ್ತೇನೆ. ವ್ಯಕ್ತ ಅಂದರೆ ಏನು? ಕಾಣೋದು. ಕಾಣೋದರಲ್ಲಿ ಈ ನಿಯಮ ಹೇಗೆ ಅಪ್ಲೈ ಆಗಬೇಕು ಅನ್ನೋದನ್ನ ಹೇಳ್ತೇನೆ. ಅವ್ಯಕ್ತ ಅಂದ್ರೇನು? ಕಾಣದೇ ಇರುವುದು, ಪ್ರಕೃತಿ. ಪ್ರಕೃತಿಯ ವಿಚಾರದಲ್ಲಿ ಹೇಗೆ ತಟಸ್ಥನಾಗಿರಬೇಕು, ವ್ಯಕ್ತಿಗಳ ವಿಚಾರದಲ್ಲಿ, ಕಾಣುವ ಜಗತ್ತಿನ ವಿಚಾರದಲ್ಲಿ ಹೇಗೆ ತಟಸ್ಥನಾಗಿರಬೇಕು ಅನ್ನೋದನ್ನು ಹೇಳ್ತೇನೆ, ಕೇಳುವಂತ ಒಂದು ಹೊಸ ವ್ಯಾಖ್ಯಾನ. ನಮ್ಮ ಸುತ್ತ ಇರುವ ಪರಿಸರದಿಂದ ಹಿಂದೆ ಬಂದು ಮನಸ್ಸು ತಟಸ್ಥ ಆಗಬೇಕು, ಅದು ಪ್ರಧಾನ. ಇದು ಹೇಗಾಗಬೇಕು ಹೇಳ್ತೇನೆ ಕೇಳು. ಪಂಚವಿಂಶತಿ ತತ್ವಾನಿ ತುಲ್ಯಾನಿ ಉಭಯತಸ್ಸಮಂ ಯೋಗೇ ಸಾಂಖ್ಯೇಪಿ ಚ ತಥಾ ವಿಶೇಷಾನಸ್ತತ್ರ ಮೇ ಶೃಣು. 25 ತತ್ವಗಳಿವೆ ನೋಡಪ್ಪ. ಪಂಚಭೂತಗಳು, ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಪಂಚಭೂತಗಳು. ಈ ಪಂಚಭೂತಗಳಿಗೆ 5 ಗುಣ ಇದೆ: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹೌದಾ? ಇದನ್ನ ಅನುಭವಿಸಲಿಕ್ಕೆ 10 ಇಂದ್ರಿಯಗಳಿದೆ. ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5. ಇದಾದ ಮೇಲೆ 3 ಗುಣಗಳು, 23 ಆಯಿತು.
ಸತ್ವಗುಣ, ರಜೋಗುಣ, ತಮೋಗುಣ. ಇದಾದ ಮೇಲೆ ಇನ್ನೆರಡು, ಮನಸ್ಸು ಅಥವಾ ಮನಸ್ತತ್ವ, ಮಹತ್ತತ್ವ. ಇನ್ನು ಕೆಲವರು ಮಹತ್ತತ್ವ, ಪ್ರಕೃತಿ ಅಂತಾರೆ. ಒಟ್ಟು 25. ಇದನ್ನ ಜೀವನೊಬ್ಬ ಗಮನಿಸ್ಕೊಳ್ಬೇಕು. ಯೋಗೇ ಸಾಂಖ್ಯೇ ಪಿಚ ತಥಾ ವಿಶೇಷಾನಸ್ತತ್ರ ಮೇ ಶೃಣು. ಈ 25 ತತ್ವಗಳನ್ನು ಬಳಸಿಕೊಂಡೇ ಕೆಲಸ ಮಾಡಬೇಕು ಯೋಗ. ಈ 25 ತತ್ವಗಳನ್ನು ಬಳಸಿಕೊಂಡೇ ಜ್ಞಾನದ ಕಡೆಗೆ ಸಾಗಬೇಕು. ಇದು ಸಾಂಖ್ಯ. ಯೋಗ ಸಾಂಖ್ಯ. ಪ್ರೋಕ್ತಂ ತದ್ವ್ಯಕ್ತಮಿತ್ಯೇವ ಜಾಯತೆ ವರ್ಧತೆ ಚಯತ್ ಜೀರ್ಯತೆ ಮ್ರಿಯತೆ ಚೈವ ಚತುರ್ಭಿರ್ಲಕ್ಷಣೈರ್ಯುತಂ ವಿಪರೀತಮತೋ ಯತ್ತು ತದವ್ಯಕ್ತಮುದಾಹೃತಂ. ನೋಡಿ, ಇದು ವ್ಯಕ್ತ. 25 ಲಕ್ಷಣಗಳಿಂದ ಕೂಡಿದೆ. ಇದು ಕಾಣುತ್ತೆ. ಇದು ಎಲ್ಲರಿಗೂ ಸಮ. ಜ್ಞಾನಿಗೂ ಸಮ, ಜ್ಞಾನಿಯಾಗುವವನಿಗೂ ಸಮ, ಜ್ಞಾನಿ ಅಲ್ಲದವನಿಗೂ ಸಮ. ಇದು ವ್ಯಕ್ತಂ. ಇದಾಗಿ ಅವ್ಯಕ್ತ ಅಂತ ಒಂದಿದೆ. ಜಾಯತೆ ಹುಟ್ಟೋದು, ವರ್ಧತೆ ಬೆಳೆಯೋದು, ಜೀರ್ಯತೆ ಶಿಥಿಲವಾಗುವುದು, ಮ್ರಿಯತೆ ಕಣ್ಮರೆಯಾಗುವುದು. ಇದು ಅವ್ಯಕ್ತ. ಎಲ್ಲಿಂದ ಹುಟ್ಟುತ್ತಾನೆ ಗೊತ್ತಿರಲ್ಲ, ಏನನ್ನ ಸೇರಿಸಿಕೊಂಡು ಬೆಳಿತಾನೆ ಗೊತ್ತಿರಲ್ಲ, ಯಾಕೆ ಶಿಥಿಲ ಆಗತ್ತೆ ಗೊತ್ತಿರಲ್ಲ, ಯಾವಾಗ ಮತ್ತು ಹೇಗೆ ಕಣ್ಮರೆಯಾಗ್ತಾನೆ ಅಂತ ಗೊತ್ತಿರಲ್ಲ. ಇದನ್ನ ಅವ್ಯಕ್ತ ಅಂತ ಕರೀತಾರೆ. ಇದನ್ನ ಒಳಗೊಂಡ ಇಬ್ಬರು ಆತ್ಮರನ್ನ ವೇದ ಹೇಳುತ್ತೆ. ದ್ವಾವಾತ್ಮಾನೌ ಚ ವೇದೇಶು ಸಿದ್ಧಾಂತೇಶು ಅಪ್ಯುದಾಹೃತವು. ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಇದನ್ನ ಇನ್ನೊಂದು ರೀತಿಯಿಂದ ಹೇಳಬಹುದು. ವ್ಯಕ್ತ, ಅವ್ಯಕ್ತಜ, ಬುದ್ಧಿ, ಇತರತ್ ಅಂತ. ವ್ಯಕ್ತ ಅಂದರೆ ಕಾಣೋದು. ಈ ಕಾಣೋದು ಹುಟ್ಟೋದು ಎಲ್ಲಿಂದ? ಕಾಣದೇ ಇರೋದ್ರಿಂದ. ವ್ಯಕ್ತಂ ಅವ್ಯಕ್ತಜಂ. ಬುದ್ಧಿ ಜ್ಞಾನ ಇರೋದು, ಜ್ಞಾನ ಇಲ್ಲದೆ ಇರೋದು. ಹೀಗೆ ಇಡೀ ಜಗತ್ತನ್ನು ಇನ್ನೊಂದು ರೀತಿ 4 ತರಹ ನೋಡ್ಬೋದು. ಚತುರ್ಲಕ್ಷಣಜಂ ತ್ವನ್ಯತ್ ಚತುರ್ವರ್ಗಂ ಪ್ರಚಕ್ಷತೆ ಸತ್ವಂ ಕ್ಷೇತ್ರಜ್ಞ ಇತ್ಯೇತತ್ ದ್ವಯಂ ಅವ್ಯಕ್ತದರ್ಶನಂ. ಇದನ್ನು ವ್ಯಕ್ತ ಅಂದರೆ ಅವ್ಯಕ್ತ ಇನ್ನೊಂದು ರೀತಿ ಇದೆ. ಯಾವುದು? ಸತ್ವ, ಮನಸ್ಸು ಅಥವಾ ಜೀವ, ಕ್ಷೇತ್ರಜ್ಞ, ಇದೆಲ್ಲವನ್ನೂ ತಿಳಿದ ಭಗವಂತ. ಇವರಿಬ್ಬರು ಅವ್ಯಕ್ತ, ವ್ಯಕ್ತಾವ್ಯಕ್ತಗಳು. ದ್ವಾವಾತ್ಮಾನೌ ಹಿ ವೇದೇಶು ವಿಷಯೇಶ್ವನುರಜ್ಯತಃ ವಿಷಯ ಪ್ರತಿಸಂಹಾರಂ ಸಾಂಖ್ಯಾನಾಂ ವಿದ್ಧಿ ಲಕ್ಷಣಂ. ಇಬ್ಬರು ವಿಷಯದಲ್ಲಿ ಇರ್ತಾರೆ. ದೇವರು ವಿಷಯ ಪದಾರ್ಥದ ಮಧ್ಯದಲ್ಲೇ ಇರ್ತಾನೆ. ಜೀವಾತ್ಮನು ವಿಷಯ ಪದಾರ್ಥಗಳ ನಡುವೆಯೇ ಇರ್ತಾನೆ. ಬ್ರಹ್ಮಾಂಡದ ಒಳಗಡೆ ಇರುವ ಭಗವಂತನ ರೂಪ ಅದು ವಿಷಯ ಪದಾರ್ಥಗಳ ನಡುವೆಯೇ ಇರುತ್ತೆ. ಅವನಿಗೆ ಲೇಪ ಇಲ್ಲ, ಇವನಿಗೆ ಲೇಪ ಇದೆ, ಅಷ್ಟೇ ವ್ಯತ್ಯಾಸ. ಇವನು ಸಾಂಖ್ಯನಾಗಬೇಕು. ವಿಷಯಾತ್ ಪ್ರತಿಸಂಹಾರ ಸಾಂಖ್ಯಾನಾಂ ವಿದ್ಧಿ ಲಕ್ಷಣಂ. ಈ ವಿಷಯದಿಂದ ತನ್ನನ್ನು ಯಾವಾಗ ಬೇಕಾದರೂ ವಿತ್ಡ್ರಾ ಮಾಡ್ಲಿಕ್ಕೆ ಬರೋದೇನಿದೆ ಅವನು ಸಾಂಖ್ಯ. ಮತ್ತೆ ನೋಡಿ, ಅಲ್ಲಿ ಮೊದಲೊಮ್ಮೆ ಹೇಳಿದ್ರು ವಿಷಯ ಪ್ರತಿಸಂಹಾರಂ ಸಾಂಖ್ಯಾನಾಂ ಸಿದ್ಧಿ ಲಕ್ಷಣಂ ಅಂತ. ಇಲ್ಲಿ ವಿದ್ಧಿ ಲಕ್ಷಣಂ ಅಂದ್ರು. ಇನ್ನೊಬ್ಬ ಇದ್ದಾನಲ್ಲ ದೇವರು, ಅವನು ನಿರ್ಮಮನಾಗಿಯೂ
ನಿರಹಂಕಾರನಾಗಿಯೂ ನಿರ್ದ್ವಂದ್ವನಾಗಿಯೂ ಸಂಶಯವಿಲ್ಲದೆಯೂ ಮುನಿಯದೆಯೂ ಅಂದರೆ ಕೋಪಗೊಳ್ಳದೆಯೂ ದ್ವೇಷಿಸದೆಯೂ ತಪ್ಪು ತಿಳುವಳಿಕೆಯ ಮಾತುಗಳನ್ನು ಆಡದೆಯೂ ಇರ್ತಾನೆ. ಇದಾಗಲು ಬರುವವ, ಹೀಗಾಗಲಿಕ್ಕೆ ಹೊರಡುವವ, ದೇವರಂತೆ ವಿಷಯ ಪದಾರ್ಥಗಳಿಂದ ಮುಕ್ತನಾಗಬೇಕು ಅಂತ ಹೊರಡುವವನು ಹೀಗೆ ಆಗ್ತಾನೆ. ಇದಕ್ಕಾಗಿ ನಾವು ಸಾಂಖ್ಯವನ್ನ ಅಂದರೆ ಜ್ಞಾನವನ್ನ ಆಶ್ರಯಿಸಬೇಕು. ಅಂದರೆ ಜ್ಞಾನ ಪಡೀಲಿಕ್ಕೆ ಬಯಸಬೇಕು. ಆ ಜ್ಞಾನ ಪಡಿಬೇಕಾದ್ರೆ ಯೋಗ ಕರ್ಮ ಮಾಡಬೇಕು. ಅಥ ಯೋಗಾದ್ವಿಮುಚ್ಯಂತೆ ಕಾರಣೈ ಯೈರ್ನಿಬೋಧಮೆ ಯೋಗೈಶ್ವರ್ಯಮತಿಕ್ರಾಂತೋ ಯೋತಿಕ್ರಾಮತಿ ಮುಚ್ಯತೆ. ಅಥ ಯೋಗಾದ್ವಿಮುಚ್ಯಂತೆ, ಯೋಗದಿಂದ ಬಿಡುಗಡೆಗೊಳ್ತಾನೆ. ಯೋಗ ಅಂದ್ರೆ ಏನು? ನಾಸ್ಯೇಂದ್ರಿಯಮನೇಕಾಗ್ರಂ, ಯಾರ ಇಂದ್ರಿಯ ಏಕಾಗ್ರವೋ, ಯಾರ ಮನೋರಥ ತಟಸ್ಥವೋ, ಯಾರೂ ಹಿಂಸೆ ಮಾಡೋದಿಲ್ವೋ ಅವನು ಬಿಡುಗಡೆಗೊಳ್ತಾನೆ. ಈ ದೃಕ್ ಸಂಖ್ಯೋ ವಿಮುಚ್ಯತೆ, ಅವನೇ ಯೋಗ, ಅದೇ ಯೋಗ. ಇತ್ಯೇಷೋ ಭಯಜಾ ಬುದ್ಧಿ ಕಥಿತಾಯೇನ ತಂಚಯಃ ಏವಂ ಭವತಿ ನಿರ್ದ್ವಂದ್ವೋ ಬ್ರಹ್ಮಾಣಂ ಚಾತಿವರ್ತತೆ. ಇದು ಸಾಂಖ್ಯ ಹಾಗೂ ಯೋಗದಿಂದ ಪರಿಷ್ಕೃತವಾಗುವ ಬುದ್ಧಿಯ ಕಥೆ ಅಂತನ್ನುವಲ್ಲಿಗೆ 221ನೇ ಅಧ್ಯಾಯ. ವೇದವ್ಯಾಸರು ಮುಂದುವರಿಸ್ತಾರೆ. ಶುಕಾಚಾರ್ಯರಿಗೆ ಹೇಳ್ತಾರೆ, ಅಥ ಜ್ಞಾನಪ್ಲವಂ ಧೀರೋ ಗೃಹೀತ್ವಾ ಚಾಂತಿಮಾಸ್ಥಿತಃ ಉನ್ಮಜ್ಜನಶ್ಚ ನಿಮಜ್ಜನಶ್ಚ ವಿದ್ಯಾಮೇವಾಭಿಸಂಶ್ರಯೇತ್. ಸಂಸಾರವೆಂಬ ಸಾಗರದಲ್ಲಿ ಜ್ಞಾನವೆಂಬ ತೆಪ್ಪವನ್ನು ಹತ್ತಬೇಕು. ಕಡಲು ಎಷ್ಟು ದೊಡ್ಡದು, ಎಂಥ ಭೋರ್ಗೆರೆತ. ಅದನ್ನು ಮೊದಲು ಹಡಗಲ್ಲ, ಹಡಗನಲ್ಲಿ ಹೋಗುವವರು ಬೇರೆ ಇದ್ದಾರೆ. ಸಾಮಾನ್ಯ ಸಾಧಕ ಜ್ಞಾನಪ್ಲವ, ಪ್ಲವ ಅಂದರೆ ಪುಟ್ಟ ದೋಣಿ ತಪ್ಪಿದರೆ ತೆಪ್ಪ, ಅದನ್ನು ಏರಬೇಕು. ಉನ್ಮಜ್ಜನಶ್ಚ ನಿಮಜ್ಜನಶ್ಚ, ಮೇಲ್ಗಡೆ ಬರ್ತಾ ಮುಳುಗುತ್ತಾ ವಿದ್ಯೆಯನ್ನೇ ಆಶ್ರಯಿಸಬೇಕು. ಸಂಸಾರ ಸಾಗರದಲ್ಲಿ ಪ್ರಯಾಣ ಮಾಡುವಾಗ ಜ್ಞಾನ ಅನ್ನುವ ದೋಣಿ ತಪ್ಪಿದ್ರೆ ಜ್ಞಾನ ಅನ್ನುವ ತೆಪ್ಪ ಅದಿರಬೇಕು. ಮುಳುಗುತ್ತಾನೆ, ಏಳ್ತಾನೆ, ಮುಳುಗುತ್ತಾನೆ, ತೇಲ್ತಾನೆ. ಇದು ವಿದ್ಯೆಯ ಇಂಪಾರ್ಟೆನ್ಸ್. ಅದರಿಂದಾಗಿ ಜ್ಞಾನ ಅನ್ನೋದು ಈ ಜನ್ಮದ ಮಾತ್ರ ಅಲ್ಲ, ಜನ್ಮ ಜನ್ಮಾಂತರಗಳ ಸಂಗಾತಿ. ದೋಣಿ ಸಿಗುವವರೆಗೂ, ಅಥವಾ ನಮಗೆ ದೋಣಿ ಸಿಗುವ ಯೋಗ್ಯತೆ ಇಲ್ಲದಿದ್ದರೆ, ಅಥವಾ ಹಡಗು ಸಿಗುವ ಯೋಗ್ಯತೆ ಇಲ್ಲದೆ ಹೋದರೆ ಈ ತೆಪ್ಪದಿಂದಲೋ ದೋಣಿಯಿಂದಲೋ ದಾಟಬೇಕು. ಇದು ಜೀವನ ಪ್ರಯಾಣ. ಇದನ್ನು ವೇದವ್ಯಾಸರು ಹೇಳಿದ್ರು. ಶುಕಃ ಕಿಂ ತದ್ಜ್ಞಾನಮಥೋ ವಿದ್ಯಾ ಯಥಾ ನಿಸ್ತರತಿ ದ್ವಯಂ ಪ್ರವೃತ್ತಿ ಲಕ್ಷಣೋ ಧರ್ಮೋ ನಿವೃತ್ತಿರಿತಿ ಚೈವ ಹೀ. ಹೌದಾ, ಜ್ಞಾನ ಅಂದರೆ ಏನು? ವಿದ್ಯೆ. ವಿದ್ಯಾ ಅಂದರೆ ಜ್ಞಾನ. ಈ ವಿದ್ಯೆಯಿಂದ ಎರಡನ್ನೂ ದಾಟಬೇಕು. ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಎರಡನ್ನೂ ದಾಟಬೇಕು. ಹೇಗೆ? ಯಾವ ಜ್ಞಾನದಿಂದ ಧರ್ಮವನ್ನು ಮೀರಬೇಕು. ಇದಕ್ಕೆ ಎರಡರ್ಥ ಇದೆ. ಧರ್ಮವನ್ನು ಮೀರೋದು ಅಂದರೆ ಕಟ್ಟುಪಾಡುಗಳಿಲ್ಲದೆ ಇರೋದು, ಅಂದರೆ ಮುಕ್ತನಾಗೋದು ಉಂಟು.
ಇನ್ನೊಂದು ಧರ್ಮವನ್ನು ಮೀರೋದು ಅಂದರೆ ಧರ್ಮ ಮಾಡಿದ್ರೆ ಏನು ಫಲ ಬರಬೇಕೋ ಭಗವಂತನ ಜ್ಞಾನ ಅದು ಬರುವ ಹಾಗೆ ಮಾಡಿಕೊಡೋದು. ಹೇಗೆ? ವ್ಯಾಸಃ ಪಾರಾವರ್ಯಂತು ಭೂತಾನಾಂ ಜ್ಞಾನೇನೈವೋಪಲಭ್ಯತೆ ವಿದ್ಯೆಯಾ ತಾತದೃಷ್ಟಾನಾಂ ವಿದ್ಯಾ ಹಿ ಪರಮಾಗತಿ. ಶುಕಾಚಾರ್ಯರು ಪ್ರಶ್ನೆ ಕೇಳಿದ್ದಕ್ಕೆ ಶುಕಾಚಾರ್ಯರ ಲೆವೆಲಲ್ಲೇನು ಉತ್ತರ ಕೊಡ್ಲಿಕ್ಕೆ ಹೋಗಲ್ಲ ವೇದವ್ಯಾಸರು. ಯಾಕೆಂದರೆ ಶುಕಾಚಾರ್ಯರು ಹಿಂಗೆ ಪ್ರಶ್ನೆ ಕೇಳಿದ್ರು, ವೇದವ್ಯಾಸರು ಅದಕ್ಕೆ ಹೀಗೆ ಉತ್ತರ ಕೊಟ್ಟರು ಅನ್ನೋದೇನಿದೆ ಅದನ್ನು ನಾವು ಅನುಸಂಧಾನ ಮಾಡಲಿಕ್ಕಿರೋದು. ಅದಕ್ಕೆ ವೇದವ್ಯಾಸರು ಇನ್ನೊಂದು ರೀತಿಯಿಂದ ಆರಂಭದ ಮೆಟ್ಟಿಲಿನಿಂದ ಹೇಳ್ತಾರೆ. ಏನು? ಪಾರಾವರ್ಯಂತು ಭೂತಾನಾಂ, ಜೀವರಲ್ಲಿ ಒಂದು ತಾರತಮ್ಯ ಇದೆ. ಇವನು ಮಿಗಿಲು, ಇವನು ಕೆಳಗೆ ಅಂತ. ಎಲ್ಲಿಂದ ಬಂತಿದ್ದು? ಜ್ಞಾನೇನೈವ ಉಪಲಭ್ಯತೆ, ಜ್ಞಾನದಿಂದಲೇ ಅಳೆಯೋದು. ಇವನು ಮಿಗಿಲು, ಇವನು ಅಲ್ಲ. ಜೀವರಲ್ಲಿ ಜ್ಞಾನವೇ ಮಾಪಕ. ಇವನು ಶ್ರೇಷ್ಠ, ಇವನು ಕನಿಷ್ಠ, ಇವನು ಮೇಲೆ, ಇವನು ಕೆಳಗೆ ಅನ್ನೋದು ಜ್ಞಾನದ ಮೂಲಕವೇ ಅಳೆಯೋದು, ಬೇರೆ ಅಲ್ಲ. ನೋಡಿ ಹಿಂಗೆ ಹೇಳ್ತಾರೆ. ನೋಡಿ, ಯತ್ತು ಪಶ್ಯೇತ್ ಸ್ವಭಾವೇನ ವಿನಾ ಭಾವಮಚೇತನಃ ಪುಷ್ಣಾತಿ ಸ ಪುನಃಸರ್ವಾನ್ ಪ್ರಜ್ಞಯಾ ಮುಕ್ತಹೇತುಕಃ. ಯಸ್ತು ಪಶ್ಯೇತ್ ಸ್ವಭಾವೇನ ವಿನಾ ಭಾವಂ, ಈ ಅಸ್ತಿತ್ವವನ್ನು ಸ್ವಭಾವದಿಂದ ಹೊರತುಪಡಿಸಿ ನೋಡಿದ್ರೆ ಏನರ್ಥ ಆಗತ್ತೆ? ಅಚೇತನ ಭವತಿ, ಪ್ರಜ್ಞೆ ಇಲ್ಲದವನಾಗ್ತಾನೆ. ಎಲ್ಲ ಒಂದೇ ಅಂತ ಬ್ಲೈಂಡ್ ಆಗಿ ಹೇಳಲಿಕ್ಕಾಗತ್ತ? ಎಲ್ಲ ಒಂದೇ ಅಂತ ಬ್ಲೈಂಡ್ ಆಗಿ ಹೇಳಲಿಕ್ಕಾಗತ್ತಾ? ಅದಕ್ಕೆ ಹೇಳಿದ್ರು, ಸ್ವಭಾವೇನ ವಿನಾ ಭಾವಂ ಯಹ ಪಶ್ಯೇತ್ ಸಹ ಅಚೇತನಃ. ಸ್ವಭಾವ ಅನ್ನೋದು ಬೇಕೇ ಬೇಕು. ಕೆಲವರು ಸ್ವಭಾವವನ್ನೇ ಪ್ರಭಾವ ಥರ ಯೋಚನೆ ಮಾಡ್ತಾರೆ. ಈಗ ಬಂದದ್ದು ಈಗ ಹೊರಟು ಬಿಡತ್ತೆ. ಯಾವ ವಸ್ತುವಿಗೂ ಒಂದು ಕಾನ್ಸ್ಟಂಟ್ ಆಗಿರುವ ಒಂದು ಸ್ವಭಾವವೇ ಇಲ್ಲ ಅಂತ ಅವರು ವಾದ ಮಾಡ್ತಾರೆ. ಅಥವಾ ಇನ್ ಕೆಲವರು ಎಲ್ಲವೂ ಉದ್ಧಾರ ಆಗುತ್ತೆ, ಕಡೆಗೆ ಅಚೇತನವೂ ಕೂಡ ಚೇತನವಾಗಿ ಬದಲಾಗಿಬಿಡತ್ತೆ ಅಂತಾರೆ. ಹಾಗಾಗಲ್ಲ ಅಂತಾರೆ ವೇದವ್ಯಾಸರು. ಅದರ ಸ್ವಭಾವ ಏನಿದೆ ಅದಲ್ಲದೆ ಬೇರೆ ಆಗಲ್ಲ. ಯಾವುದು ಸ್ವಭಾವವೋ ಅದಕ್ಕನುಗುಣವಾದ ಭಾವ, ಬೆಳವಣಿಗೆ. ಯಸ್ತು ಪಶ್ಯೇತ್ ಸ್ವಭಾವೇನ ವಿನಾ ಭಾವಂ ಅಚೇತನಃ. ನೀವು ಸ್ವಭಾವವನ್ನು ಹೊರತುಪಡಿಸಿ ಒಂದು ವಸ್ತುವನ್ನು ನೋಡಬೇಡಿ, ನೋಡಿದ್ರೆ ಅಚೇತನರು. ಪುಷ್ಣಾತಿ ಸ ಪುನಃಸರ್ವಾನ್ ಪ್ರಜ್ಞಯಾ ಮುಕ್ತಹೇತುಕಃ. ನೋಡಿ, ಎಲ್ಲರನ್ನ ಒಬ್ಬ ಏನು ಮಾಡ್ತಾನೆ? ಪ್ರಜ್ಞೆಯಿಂದ ಪೋಷಣೆ ಮಾಡ್ತಾನೆ. ಅವನಿಗೆ ಕರ್ತವ್ಯ ಅನ್ನೋ ಭಾವನೆ ಅಷ್ಟೇ ಇರುತ್ತೆ. ಸ್ವಭಾವವನ್ನು ನೋಡಿ ಅವರಿಗೆ ಜ್ಞಾನದಿಂದ ಕೊಡೋದು, ಜ್ಞಾನವನ್ನು ಅವರಿಗೆ ಹೇಳೋದು, ಅಥವಾ ಜ್ಞಾನದ ದಾರಿಯನ್ನು ತೋರೋದು ಇತ್ಯಾದಿಗಳೆಲ್ಲ ಒಬ್ಬ ಮಾಡ್ತಾನೆ. ಅವನು ಪುಷ್ಣಾತಿ, ಜಗತ್ತಿಗೆ ಹಿತಪ್ರದ. ಸ್ವಭಾವವನ್ನು ಗಮನಿಸದೆ ಎಲ್ಲರಿಗೂ ನಾನು ಎಲ್ಲವನ್ನ ಕೊಡ್ತೇನೆ ಅಂತ ಹೋದರೆ ಅವನು ಜಗತ್ತಿಗೆ ಕಂಟಕ. ಯೇಷಾಂ ಚೈಕಾಂತ ಭಾವೇನ ಸ್ವಭಾವ ಕಾರಣಂ ಮಹತ್ ದೂರ್ವಾ ತೃಣಭೃಸೀಕಾಯೇ
ತೇ ಲಭಂತೆ ನ ಕಿಂಚನ. ಯಾರಿಗೆ ಈ ಭಾವ ಇಲ್ಲ, ಸ್ವಭಾವವೇ ಕಾರಣ ಅಂತ ಇಲ್ಲ, ಅವನಿಗೇನು ಹೇಳಬೇಕು? ನೋಡಪ್ಪ, ಹುಲ್ಲಿನ ಮುಂದೆ ಉಪದೇಶ ಮಾಡು ಅನ್ಬೇಕು. ದೂರ್ವಾ ತೃಣ ಬೃಸೀಕ. ಬೃಸಿ ಅಂದರೆ ಮುನೀನಾಂ ಆಸನಂ ಬೃಸಿ. ಮುನಿಗಳ ಆಸನವನ್ನು ಬೃಸಿ ಅಂತ ಕರೀತಾರೆ ಅಂತ ಕೋಶ. ಇವುಗಳೆಲ್ಲ ಏನಾದರೂ ಪಡಿತಾವ? ಯಾಕೆ? ಸ್ವಭಾವ ಇಲ್ಲ. ಇರಬಹುದು ಯಾವುದೋ ಒಬ್ಬ ಜೀವ ಜ್ಞಾನಿಯಾಗಿ ಇರಬಹುದು, ಅದಕ್ಕೆ ಬೇಕಾದ ಎಕ್ಸ್ಪ್ಲೋರೇಷನ್ ಇಲ್ಲ. ಯೇ ಚೈನಂ ಪಕ್ಷಮಾಶ್ರಿತ್ಯ ವರ್ತಯಂತೇಲ್ಪಚೇತತಃ ಸ್ವಭಾವಂ ಕಾರಣಂ ಜ್ಞಾತ್ವಾ ನ ಶ್ರೇಯಃ ಪ್ರಾಪ್ನುವಂತಿಯೇ. ಎಲ್ಲರೂ ಒಂದೇ ಎನ್ನುವ ಪಕ್ಷವನ್ನು ಆಶ್ರಯಿಸಿ ಅಲ್ಪಚೇತಸಃ ವರ್ತಂತೆ. ಅತ್ಯಂತ ಅಲ್ಪಜ್ಞಾನಿಗಳಿರ್ತಾರೆ. ಸ್ವಭಾವಂ ಕಾರಣಂ ಜ್ಞಾತ್ವಾ ನ ಶ್ರೇಯ ಪ್ರಾಪ್ನುವಂತಿತೆ. ಅವರೇನು ಮಾಡ್ತಾರೆ? ಒಳ್ಳೆಯ ಶ್ರೇಯಸ್ಸನ್ನು ಹೊಂದೋದಿಲ್ಲ. ಯಾಕೆ? ಅವರು ಈ ಲೋಕದಲ್ಲಿ ಮಾತ್ರ ನೋಡ್ತಾ ಇರ್ತಾರೆ. ಎಲ್ಲರೂ ಒಂದೇ, ಅವ್ರದ್ದೇನು ತಪ್ಪು, ಇವ್ರದ್ದೇನು ತಪ್ಪು, ಯಾರದು ಏನು ತಪ್ಪೇ ಇಲ್ಲ. ಈ ವಾದವನ್ನು ಮಾಡೋದು ಸಮಾಜವಾದ ಅಂತ ಕರೀತಾರೆ, ಸೋಷಿಯಲಿಸಂ. ಸೋಷಿಯಲಿಸ್ಟರು ಏನು ಹೇಳ್ತಾರೆ ನೋಡಿ, ಒಂದು ಮಗು ಇದೆ, ಆ ಮಗು ಹುಟ್ಟಬೇಕಾದ್ರೆ ಕುರುಡಾಗಿ ಇದೆ. ಆ ಮಗು ಹುಟ್ಟಬೇಕಾದ್ರೆ ಕೈ ಇಲ್ಲ, ಹಾಗೆ ಹುಟ್ಟಿದೆ ಆ ಮಗು. ಏನು ತಪ್ಪು ಮಾಡಿತ್ತು ಅದು ಅಂತ ಶುರು ಮಾಡ್ತಾರೆ. ಅವರದ್ದು ಇನ್ನೊಂದು ವರ್ಗ ಇದೆ. ಬಡವರೆಲ್ಲ ಒಳ್ಳೆಯವರು, ಶ್ರೀಮಂತರೆಲ್ಲ ಕೆಟ್ಟವರು. ಹಾಗೆ ಯಾರಾದರೂ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಆಗತ್ತ? ಹಾಗೆ ಡಿಸ್ಕ್ರೈಬ್ ಮಾಡ್ತಾರವರು. ಅವರೆಲ್ಲ ಸ್ವಭಾವವಾದವನ್ನು ಧಿಕ್ಕರಿಸುವವರು. ಅವರು ಸ್ವಭಾವ ಇಲ್ಲ ಅಂತಾರೆ. ಇವತ್ತಿನ ಸಮಯದಲ್ಲಂತೂ ಎಲ್ಲರೂ ಒಂದು, ಎಲ್ಲರೂ ಸಮಾನರು ಅಂತ ಹೇಳ್ಬಿಟ್ರೆ ಅವ್ರನ್ನ ಪ್ರಗತಿಪರರು ಅಂತ ಗುರುತಿಸ್ತಾರೆ ಜನ. ವಸ್ತುತಃ ಯಾರಿಗೂ ಹಾಗಿಲ್ಲ. ಯಾರಾದರೂ ಹಾಗಿದಾರಾ? ಎಲ್ಲವನ್ನ ಒಂದೇ ಅಂತ ಪರಿಗಣಿಸ್ತಾರ? ಎಲ್ಲವೂ ಸಮಾನ ಅಂತ ಅವ್ರ ಜೀವನದಲ್ಲಿ ಪರಿಗಣಿಸಿ ನೋಡಿಬಿಡುವ. ವೇದವ್ಯಾಸರು ಅವ್ರನ್ನ ಬೈತಾ ಇರೋದು. ಸ್ವಭಾವಂ ಕಾರಣಂ ಜ್ಞಾತ್ವಾ ನ ಶ್ರೇಯ ಪ್ರಾಪ್ನುವಂತಿತೆ. ಸ್ವಭಾವವನ್ನು ಕಾರಣ ಎಂದು ತಿಳಿಯದೆ ಶ್ರೇಯಸ್ಸನ್ನು ಹೊಂದುವುದಿಲ್ಲ. ಸ್ವಭಾವೋ ಹಿ ವಿನಾಚಾಯ ಮೋಹ ಕರ್ಮ ಮನೋಭವ ನಿರುಕ್ತಮೇತಯೋರೇವಂ ಸ್ವಭಾವ ಪರಿಭಾವಯೋ. ಸ್ವಭಾವೋ ಹಿ ವಿನಾಚಾಯ, ಕೆಲವರದ್ದು ಮೋಹ, ತಪ್ಪನ್ನೇ ಸರಿ ಅಂತ ಸಾಧನೆ ಮಾಡುವ ಒಂದು ಚಟ, ಕರ್ಮ, ಪೂರ್ವಜನ್ಮದ ಕರ್ಮ, ಇವುಗಳಿಂದ ಕೂಡಿರುವ ಸ್ವಭಾವ ಏನಿದೆ ಅದು ವಿನಾಶಕ್ಕೆ ಕಾರಣ. ಅವ್ರನ್ನ ಉದ್ಧಾರ ಮಾಡಲಿಕ್ಕಾಗಲ್ಲ. ಅದರಿಂದ ಒಬ್ಬ ಜ್ಞಾನವನ್ನು ಕೊಡಬೇಕು ಅಂದರೆ ಅವ್ರನ್ನ ಟೆಸ್ಟ್ ಮಾಡಬೇಕು. ಹಾಗೆ ಅವನು ಕೂಡ ಇವ್ರನ್ನ ಟೆಸ್ಟ್ ಮಾಡಬೇಕು, ಗುರುಗಳನ್ನು. ಕೃಷ್ಯಾದೀನಿ ಹಿ ಕರ್ಮಾಣಿ ಸಸ್ಯ ಸಂಗ್ರಹಣಾನಿ ಚ ಪ್ರಜ್ಞಾವದ್ಭಿ ಪ್ರಕ್ಲುಪ್ತಾನಿ ಯಾನಾಸನಗ್ರಹಾಣಿ ಚ. ಇದಕ್ಕೆ ಇನ್ನೊಂದು ರೀತಿಯಿಂದ ಬರೋಣ. ಜಗತ್ತಿನಲ್ಲಿ ಸ್ವಭಾವವನ್ನು ಗಮನಿಸಿಯೇ ಅನೇಕ ಮೂಲಭೂತವಾದ ಕೆಲಸಗಳ ವ್ಯವಸ್ಥೆ ಆಗಿದೆ. ಕೃಷ್ಯಾದೀನಿ ಹಿ ಕರ್ಮಾಣಿ, ಹೊಲ ಉಳುಮೆ ಮಾಡೋದು, ತೋಟದಲ್ಲಿ
ಮರಗಳನ್ನು ಬೆಳೆಸುವುದು, ಮರಗಳನ್ನು ನೆಡುವುದು, ಇವುಗಳೆಲ್ಲ ಕೃಷ್ಯಾದಿ ಕರ್ಮ. ಸಸ್ಯ ಸಂಗ್ರಹಣಾನಿಚ. ಇದನ್ನು ಮಾಡಿದವನು ಯಾರೋ ಒಬ್ಬ ಬುದ್ಧಿವಂತ. ಪ್ರಜ್ಞಾವದ್ಭಿ ಪ್ರಕ್ಲುಪ್ತಾನಿ. ಒಂದು ಮಾತಿದೆ, ಜನಾಂಗದ ದಡ್ಡ ಆಚರಣೆಯ ಹಿಂದೆ ಒಬ್ಬ ಬುದ್ಧಿವಂತ ಇರ್ತಾನೆ ಅಂತ. ಅವ್ರಿಗದು ಮರ್ತೋಗಿರುತ್ತೆ ಕ್ರಮೇಣ. ಆದರೆ ಅದನ್ನು ಮಾಡ್ಲಿಕ್ಕೆ ಯಾರೋ ಒಬ್ಬ ಬುದ್ಧಿವಂತ ಹೆಂಗೋ ಶುರು ಮಾಡಿರ್ತಾನೆ. ಯಾಕೆ ಶುರು ಮಾಡಿರ್ತಾನೆ ಅಂತ ನೋಡಿದ್ರೆ ಅದು ಬದಲಾಗಿರುತ್ತೆ. ಆದರೆ ಮೊದಲು ಶುರು ಮಾಡಿದ್ದು ಒಳ್ಳೆಯದಕ್ಕಾಗಿರುತ್ತೆ. ಆಯ್ತಾ? ಈಗ ಇದಿದ್ದ ಹಾಗೆ, ಜಾತ್ರೆ ಇದ್ದ ಹಾಗೆ. ಶುರು ಮಾಡಿದ್ದು ಕೃಷ್ಣ, ಅದಾಗಿದ್ದು ಬೇರೆ ಥರ. ಜಾತ್ರೆ ಯಾಕೆ ಬೇಕು ಅಂತ ಕೇಳಿದ್ರೆ ನಮ್ಗೆ ಉತ್ತರ ಇಲ್ಲ. ಅದರಿಂದ ಕೃಷ್ಯಾದೀನಿ ಕರ್ಮಾಣಿ ಸಸ್ಯ ಸಂಗ್ರಹಣಾನಿಚ. ಕೃಷ್ಯಾದಿ ಕರ್ಮಗಳು, ಸಸ್ಯವನ್ನು ಬೆಳೆಸುವುದು, ಸಸ್ಯವನ್ನು ಸಂಗ್ರಹಿಸುವುದು, ಇದೆಲ್ಲ ಪ್ರಜ್ಞಾವದ್ಭಿ ಪ್ರಕ್ಲುಪ್ತಾನಿ. ಪ್ರಜ್ಞಾವಂತರು ಈ ಜಗತ್ತಿನಲ್ಲಿ ರೂಢಿಸಿದ್ದು. ಇನ್ನು ಯಾನ ಆಸನ ಗೃಹಾಣಿಚ. ವಾಹನ, ಯಾನ ಅಂದರೆ ವೆಹಿಕಲ್. ಯಾರೋ ಒಬ್ಬ ಬುದ್ಧಿವಂತ ನಡೆಯೋದಕ್ಕಿಂತ ಉರುಳೋದು ವೇಗ ಅಂತ ಯೋಚನೆ ಮಾಡಿರ್ತಾನೆ. ಅವನು ಚಕ್ರವನ್ನು ಕೂಡು ಮಳೆಗೆ ತಗುಲಿಸಿರ್ತಾನೆ. ಆಮೇಲೆ ಅದು ನಿರಂತರ ಪರಿಷ್ಕಾರ ಆಗ್ತಾ ಹೋಗುತ್ತೆ. ಅದರ ಮೂಲದಲ್ಲಿ ಒಬ್ಬ ಬುದ್ಧಿವಂತ ಇರ್ತಾನೆ. ಇನ್ನು ಗೃಹಾಣಿಚ, ಮನೆ. ಎಲ್ಲೆಲ್ಲಿ ಯಾವ್ಯಾವ ಮನೆ ಕಟ್ಟಬೇಕು, ಹೇಗೆ ಕಟ್ಟಬೇಕು, ಮನೆಯ ಆಯ, ಅಳತೆ, ಉದ್ದ, ಅಗಲ, ಇವುಗಳನ್ನೆಲ್ಲ ಡಿಸೈನ್ ಮಾಡೋನು ಒಬ್ಬ ಮಾಡಿರ್ತಾನೆ. ಅದನ್ನು ನಾವು ಸ್ವಭಾವವನ್ನು ಇಟ್ಟುಕೊಂಡೇ ಅದನ್ನು ಮಾಡ್ತಾ ಇರೋದು. ಯಾರೇ ಆಗಲಿ, ವಿಜ್ಞಾನವು ಸ್ವಭಾವವನ್ನು ಇಟ್ಟುಕೊಂಡೇ ವಸ್ತುಗಳನ್ನು ತಮ್ಮ ಬಳಕೆಗೆ ತಕ್ಕಂತೆ ಬಗ್ಗಿಸಿಕೊಳ್ಳೋದು ಅಲ್ವೇ? ವಿಜ್ಞಾನ ಅಂದ್ರೆ ಅದೇ. ಈ ವಸ್ತುವಿನ ಸ್ವಭಾವವನ್ನು ಹೋಗಿಸಿ ಅಥವಾ ಹೋಗಿಸದೆ ನಮಗೆ ಅನುಕೂಲಕರವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ. ವೇದವ್ಯಾಸರು ಅದನ್ನು ಹೇಳಿದ್ರು. ಕೃಷ್ಯಾದೀನಿ ಕರ್ಮಾಣಿ ಸಸ್ಯ ಸಂಗ್ರಹಣಾನಿ ಚ ಪ್ರಜ್ಞಾವದ್ಭಿ ಪ್ರಕ್ಲುಪ್ತಾನಿ ಯಾನಾತನ ಗ್ರಹಾಣಿ ಚ ಆಕ್ರೀಡಾನಾಂ ಗ್ರಹಾಣಾಂಚ ಗತಾನಾಮಾಗತಸ್ಯ ಚ ಪ್ರಜ್ಞಾವಂತ ಪ್ರವಕ್ತಾರೋ ಜ್ಞಾನವದ್ಭಿರನುಷ್ಠಿತಾ. ಆಟದ ಬಯಲು, ಆ ಕ್ರೀಡಾ. ಗೃಹ, ಮನೆ, ಬಂದವರು ಹೋದವರು, ಇದರೆಲ್ಲದರ ಹಿಂದೆ ಬರೋದು ಹೋಗೋದು, ಇದಕ್ಕನುಗುಣವಾಗಿ ಈ ಪ್ರಪಂಚವನ್ನು ಬಳಸ್ಕೊಂಡಿದ್ದಾರೆ. ಯಾಕೆ? ಪ್ರಪಂಚದ ಸ್ವಭಾವಕ್ಕೆ ಅನುಗುಣವಾಗಿ, ನಮ್ಮ ಸ್ವಭಾವದ ಅನುಗುಣವಾಗಿ ನಾವು ಇದನ್ನು ನಮಗೆ ಬೇಕಾದಂತೆ ಮಾರ್ಪಡಿಸಿಕೊಂಡಿದ್ದೇವೆ. ಇದಕ್ಕೆ ಎರಡು ಕಾರಣ: ಪ್ರಜ್ಞೆ ಮತ್ತು ಆ ವಸ್ತುವಿನ ಸ್ವಭಾವ. ನಮ್ಮ ಪ್ರಜ್ಞೆಯನ್ನು, ಆ ವಸ್ತುವಿನ ಸ್ವಭಾವವನ್ನು ಉಪಾಯವಾಗಿ ಬಳಸಿಕೊಳ್ಳೋದರತ್ತ ಗಮನ ಹರಿಸ್ತೇವೆ ಅಲ್ವೇ? ಈಗ ಸ್ವಭಾವ ಇಲ್ಲ ಅಂತ ಹೇಳಿ, ಇಲ್ಲ ಸ್ವಭಾವ ಬೇರೆದೇ ಆಗಿ ಬದಲಾಗತ್ತೆ. ಹೌದು, ಆಗತ್ತೆ. ಅದನ್ನು ಪರಿಭವ ಅಂತ ಕರೀತಾರೆ. ನಿರುಕ್ತಮೇತಯೋರೇವ ಸ್ವಭಾವ ಪರಿಭಾವಯೋಹೋ. ಸ್ವಭಾವ ಅಂತಂದ್ರೆ ಅದರ ವಸ್ತುವಿನ ಎಂದೆಂದೂ ನಾಶವಾಗದ ಸ್ಟಫ್. ಪರಿಭಾವ ಅಂದರೆ ಆ ವಸ್ತುವಿನ ಬದಲಾವಣೆ, ವಿಕಾರ ಅಂತೇನು ಹೇಳ್ತೇವೆ ಅದು. ಇದು ಎರಡೂ ಕೂಡ ಸ್ವಭಾವಕ್ಕೆ ಅನುಗುಣವಾಗಿ ಪ್ರಜ್ಞೆಯನ್ನು ಬಳಸುವಂತಹ ಒಂದು ವಿಚಾರ. ಪ್ರಜ್ಞಾ ಸಂಯೋಜಯತ್ಯರ್ಥೈ ಪ್ರಜ್ಞಾ ಶ್ರೇಯೋಧಿಗಚ್ಚತಿ ರಾಜಾನೋ ಭುಂಜತೆ ರಾಜ್ಯಂ ಪ್ರಜ್ಞೆಯ ತುಲ್ಯ ಲಕ್ಷಣಾ.
ಸ್ವಭಾವದ ಬಗ್ಗೆ ತಿಳ್ಕೊಂಡ್ರೆ ಅಲ್ವಾ, ನೋಡಿ ಪುಟ್ಟ ಮಕ್ಕಳಿಗೆ ಹೇಳೋ ಹಾಗೆ, ಸ್ವಭಾವದ ಬಗ್ಗೆ ತಿಳ್ಕೊಂಡ್ರೆ ಅಲ್ವಾ, ಇನ್ನು ಪ್ರಜ್ಞೆ ಬಗ್ಗೆ ತಿಳ್ಕೊಳ್ಳಿ. ಏನು? ಪ್ರಜ್ಞಾ ಸಂಯೋಜಯತ್ಯರ್ಥೈ, ಯಾವುದೇ ಒಂದು ವಸ್ತುವಿನಿಂದ ಲಾಭ ಪಡೆಯೋದಕ್ಕೆ ನಾವು ಪ್ರಜ್ಞೆಯನ್ನು ಬಳಸ್ತೇವೆ. ಪ್ರಜ್ಞಾ ಶ್ರೇಯೋಧಿಗಚ್ಚತಿ, ಪ್ರಜ್ಞೆಯೇ ಶ್ರೇಯಸ್ಸನ್ನು ಪಡೆಯುತ್ತೆ. ರಾಜಾನೋ ಭುಂಜತೆ ರಾಜ್ಯಂ, ರಾಜರು ರಾಜ್ಯವನ್ನು ಪ್ರಜ್ಞೆಯಿಂದಲೇ ಪಡೆಯೋದು. ಪ್ರಜ್ಞೆಯ ತುಲ್ಯ ಲಕ್ಷಣ ಭೂತಾನಾಂ ಜನ್ಮತರ್ವೇಷಾಂ ವಿವಿಧಾನಾಂ ಚತುರ್ವಿಧಂ ಜರಾಯವಂಡ ಮತೋದ್ಭೇದ ಸ್ವೇದ ಇತ್ಯುಪಲಕ್ಷಯೇತ್. ನೋಡಿ, ಭೂತಾನಾಂ ಜನ್ಮ ಸರ್ವೇಷಾಂ, ಪಂಚಭೂತಗಳ ಜನನ. ಪಂಚಭೂತಗಳಲ್ಲಿ ಆ ಪಂಚಭೂತಗಳ ಹೊರಗಡೆಯ ಶರೀರ, ಅದರ ಒಳಗಡೆ ಜೀವಿಗಳು 4 ತರಹ ಜನ್ಮ ತಳಿತವೆ. ಗರ್ಭದಿಂದ, ಮೊಟ್ಟೆಯಿಂದ, ಬೆವರಿನಿಂದ, ನೆಲವನ್ನು ಸೀಳಿ ಹೊರಗಡೆ ಬರೋದು. ಸ್ಥಾವರೇಭ್ಯೋ ವಿಶಿಷ್ಟಾನಿ ಜಂಗಮಾನ್ಯುಪಲಕ್ಷಯೇತ್ ಉಪಪನ್ನಂ ಹಿ ಯಚ್ಛ್ರೇಷ್ಠಂ ವಿಶಿಷ್ಯೇತ ವಿಶೇಷತಃ. ಸ್ಥಾವರೇಭ್ಯೋ ವಿಶಿಷ್ಟಾನಿ, ಇದು ಗೊತ್ತಾ? ಇಲ್ಲಿ ಪ್ರಜ್ಞೆಯ ಮಹತ್ವವನ್ನು ತಿಳಿಯಿರಿ. ನಾವು ಐತರೇಯ ಉಪನಿಷತ್ತಿನಲ್ಲಿ ಪ್ರಜ್ಞೆಯ ಒಂದು ಮಹತ್ವವನ್ನು, ದೇವರ ಆವಿರ್ಭಾವ ತಾರತಮ್ಯ ಅದನ್ನು ನೋಡಿದ್ವಿ. ಅದನ್ನು ಸ್ವಲ್ಪ ಇಲ್ಲಿ ಕವರ್ ಮಾಡುತ್ತಾರೆ. ಸ್ಥಾವರೇಭ್ಯೋ ವಿಶಿಷ್ಟಾನಿ ಜಂಗಮಾನ್ಯುಪಲಕ್ಷಯೇತ್. ಸ್ಥಾವರದಲ್ಲಿ ಮಣ್ಣು, ಕಲ್ಲು ಮೊದಲಾದವುಗಳು ಸ್ಥಾವರ, ಅದರಲ್ಲಿ ಮಿಗಿಲಾದವುಗಳು ಮರ ಮೊದಲಾದವುಗಳು. ಏಕೆಂದರೆ ಮಣ್ಣು ಕಲ್ಲಿಗೆ ಉಸಿರಿರುವಲ್ಲ. ಸ್ಥಾವರ ಪ್ರಪಂಚಕ್ಕೆ ಅಂದರೆ ಮರ ಮೊದಲಾದವುಗಳಿಗೆ ಉಸಿರಿರುತ್ತೆ, ಭಾವನೆ ಇರುತ್ತೆ. ಹೀಗಾಗಿ ಕಲ್ಲು ಮಣ್ಣುಗಳಿಗಿಂತ ಮರ ಅವುಗಳೆಲ್ಲ ಮಿಗಿಲು. ಹೌದಾ? ಆಮೇಲೆ ಜಂಗಮ ಅದಕ್ಕಿಂತ, ಯಾಕೆಂದರೆ ಓಡಾಡುತ್ತವೆ. ಆ ಭಾಗ್ಯ ಮರಗಳಿಗಿಲ್ಲ. ಮರಗಳು ಓಡಾಡುವುದಿಲ್ಲ. ಅಲ್ಲ, ನೀವು ಹಿಂಗೆ ಹೇಳ್ತೀರಾ, ಶಿಲ್ಪಶಾಸ್ತ್ರದಲ್ಲೆಲ್ಲ ಕಲ್ಲು ನಿದ್ರೆ ಮಾಡುವ ಸಮಯದಲ್ಲಿ, ಕಲ್ಲು ಕರಗುವ ಸಮಯ, ಕಲ್ಲು ಹಗುರವಾಗುವ ಸಮಯ ಅಂತೆಲ್ಲ ಇದೆ. ಅದರ ಅಭಿಪ್ರಾಯ ಜೀವ ಇದೆ ಅಂತಲ್ಲ, ಅದೊಂದು ಪಾರಿಭಾಷಿಕ ಶಬ್ದ. ಅವಾಗ ಗಾಳಿಯ ಒತ್ತಡ ಮೊದಲಾದವುಗಳಿಂದ ಕಲ್ಲು ಹಗುರ ಆಗತ್ತೆ ಅಂತಷ್ಟೇ ಅರ್ಥ. ಕಲ್ಲು ನಿದ್ರೆ ಮಾಡೋದು ಅಂದರೆ ಹಗುರ ಆಗೋದು ಅಂತ. ಯಾವಾಗ ಹಗುರ ಆಗತ್ತೆ? ಯಾವುದೋ ಒಂದು ಟೈಮಲ್ಲಿ ಹಗುರ ಆಗತ್ತೆ. ನಮಗದು ಗೊತ್ತಿಲ್ಲ, ಹಿಂದಿನವರು ಗೊತ್ತಿತ್ತು. ಈಗ ನಾವು ಬೇಡ, ಬೇರೆನೇ ಥರ ಯೋಚನೆ ಮಾಡಿದ್ದೇವೆ ಅಂತ ಹೇಳಿ ಅವಾಗೆಲ್ಲ ಮಹಾಯಂತ್ರ, ಭೂಮಿ ಅನ್ನೋದು ಭೂಮಿರ್ ನಸ್ಯಾತ್ ಮಹಾಯಂತ್ರಾವ ಪೀಡಿತ ಅಂತ ಮನುಸ್ಮೃತಿ ಮೊದಲಾದವುಗಳಲ್ಲೆಲ್ಲ ಭೂಮಿಯನ್ನ ಮಹಾಯಂತ್ರದಿಂದ ಪೀಡೆಗೊಳಿಸಬಾರದು ಅಂತ. ಅವಾಗ ಈ ಟೆಕ್ನಿಕ್ ಎಲ್ಲ ಬೇಕಿತ್ತು. ಈಗ ಅದಿಲ್ಲ. ಭೂಮಿಯನ್ನ ಕಾಡ್ಲಿಕ್ಕೆ ತಯಾರಾಗೋಗಿದ್ದೀವಿ ನಾವು. ಅದಕ್ಕಾಗಿ ಮಹಾಯಂತ್ರಗಳಿಂದ ತಂದು ಅದನ್ನ, ಇವಾಗ ಅದರ ಆ ಪರಿಭಾಷೆಯ ಅಗತ್ಯವೇ ಇಲ್ಲ ಅಲ್ವಾ? ಅದರಿಂದ ಪ್ರಜ್ಞೆಯೇ ಇರದ ಕಲ್ಲು ಮಣ್ಣುಗಳಿಗಿಂತ ಪ್ರಜ್ಞೆ ಇರುವ ಮರ, ಗಿಡ ಮೊದಲಾದವುಗಳು ಶ್ರೇಷ್ಠ. ಯಾಕೆಂದರೆ ಇದರಲ್ಲಿ ಜ್ಞಾನವೇ ಇಲ್ಲ. ಜ್ಞಾನವೇ, ನಾನು ಅನ್ನೋ ಜ್ಞಾನವೇ ಇಲ್ಲದೆ ಇರೋದಕ್ಕಿಂತ ನಾನು ಅನ್ನೋ ಜ್ಞಾನ ಅಟ್ಲೀಸ್ಟ್ ಇರುವವರು ಮಿಗಿಲಲ್ವೇ? ಉಪಪನ್ನಂ ಹಿ ಯತ್ ಶ್ರೇಷ್ಠಂ ವಿಶಿಷ್ಯೇತ ವಿಶೇಷತಃ ಆಹುರ್ದ್ವಿಬಹುಪಾದಾನಿ ಜಂಗಮಾನಿ ದ್ವಯಾನಿ ತು ದ್ವಿಪಾದಾನಿ ವಿಶಿಷ್ಟಾನಿ ಜಾತಿ ಧರ್ಮಾವಧಾರಣಾತ್. ಜಂಗಮ ಪ್ರಾಣಿಗಳು, ಜಂಗಮ ಅಂದ್ರೇನು? ಓಡಾಡುವ ಪ್ರಾಣಿಗಳು.
ಓಡಾಡುವ ಪ್ರಾಣಿಗಳಲ್ಲಿ ಎರಡು ತರಹ ಇದೆ. ಎರಡು ಕಾಲಿರೋದು, ಬಹಳ ಕಾಲಿರೋದು. ಆ ಎರಡು ಕಾಲು ಬಹಳ ಕಾಲಿರುವ ತಾರತಮ್ಯ ಅಂತ ಬಂದರೆ, ಬಹಳ ಕಾಲಿರುವ ಪ್ರಾಣಿಗಳಿಗಿಂತ ಎರಡು ಕಾಲಿರುವ ಪ್ರಾಣಿ ಮಿಗಿಲು. ಅಲ್ಲೇನು ಕಂಡ್ರಿ ಮಾರಾಯರೆ ಅಂದರೆ, ಧರ್ಮ ಯಾವುದು ಅನ್ನೋದರ ಅರಿವು ಇದೆ ಅವರಿಗೆ. ಜಾತಿ ಧರ್ಮಾವಧಾರಣಾತ್, ಜಾತಿ ಒಂದನ್ನು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಈ ಪದಾರ್ಥಗಳು ಸಮಾನವಾದ ಸ್ವಭಾವವನ್ನು ಹೊಂದಿವೆ, ಧರ್ಮವನ್ನು ಹೊಂದಿವೆ, ಕ್ವಾಲಿಟಿಯನ್ನು ಹೊಂದಿವೆ. ಅದು ಒಂದು ಜಾತಿ. ಇನ್ನೊಂದು ಧರ್ಮ. ಧರ್ಮ ಅಂದರೆ ಮಾಡಬೇಕಾದದ್ದೇನು, ಮತ್ತು ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಎರಡು ಕಾಲಿರುವ ಪ್ರಾಣಿಗಳಿಗೆ ಹೀಗೇ ಇರಬೇಕು, ನೀವು ಹೀಗಲ್ಲದೆ ಬೇರೆ ಇರೋ ಹಾಗಿಲ್ಲ, ಎಡಗಡೆನೇ ಹೋಗಬೇಕು, ಬಲಗಡೆ ಹೋಗೋ ಹಾಗಿಲ್ಲ. ಇವೆಲ್ಲ ಧರ್ಮ. ಆ ಧರ್ಮದಲ್ಲಿ ಎರಡು ರೀತಿ. ಒಂದು ಲೋಕದಲ್ಲಿ ಒಪ್ಪಂದ ಎನಿಸುವ ಕರ್ಮ, ಇನ್ನೊಂದು ಒಳಗಡೆಯ ಬೆಳವಣಿಗೆಗೆ ಸಾಧಕವಾದ ಧರ್ಮ. ಇದನ್ನೇ ಇನ್ನೂ ಈ ರೀತಿಯಿಂದ ಹೇಳೋದಾದ್ರೆ, ಯಮ ನಿಯಮ. ಯಮ ಅಂತ ಹೇಳಿದ್ರೆ ಪಬ್ಲಿಕ್ ಡಿಸಿಪ್ಲಿನ್, ನಿಯಮ ಅಂದರೆ ಸೆಲ್ಫ್ ಡಿಸಿಪ್ಲಿನ್. ಹೀಗೆ 2 ಪಾದ 4 ಪಾದ. ದ್ವಿಪದಾನಿ ದ್ವಯಾನಾಹು ಪಾರ್ಥಿವಾನಿ ತರಾಣಿ ಚ ಪಾರ್ಥಿವಾನಿ ವಿಶಿಷ್ಟಾನಿ ತಾನಿ ಅನ್ನಾನಿ ಭುಂಜತೆ. 2 ಕಾಲಿರೋದು ಮತ್ತೆ ಎರಡು ಭಾಗ, ಪಾರ್ಥಿವ ಮತ್ತೆ ಇತರ ಅಂತ. ಅದರಲ್ಲಿ ಪಾರ್ಥಿವವೇ ಮಿಗಿಲು. ಯಾಕೆಂದರೆ ತಾನಿಹಿ ಅನ್ನಾನಿ ಭುಂಜತೆ, ಪಾರ್ಥಿವ ಶರೀರ ಯಾರಿಗಿರುತ್ತೋ ಅವರು ಭೋಗಿಸ್ತಾರೆ. ಯಾರಿಗೆ ಈ ಪಾರ್ಥಿವ ಶರೀರ ಇಲ್ವೋ ಅವ್ರಿಗೆ ಈ ಭೂಮಿಯ ಸಾರವೆನಿಸಿದ ಯಾವುದನ್ನು ಭೋಗಿಸುವಲ್ಲ ಅವರು. ಈಗ ಪಿಶಾಚ ಮೊದಲಾದವುಗಳು, ಅವ್ರಿಗೆ ಪಾರ್ಥಿವ ಶರೀರ ಇಲ್ಲ, ಏನು ಭೋಗಿಸ್ತವೆ? ಇನ್ನು ಹಕ್ಕಿ ಮೊದಲಾದವುಗಳಲ್ಲಿಯೂ 2 ಕಾಲಿರುತ್ತಪ್ಪ, ಬೇರೆ ಏನು ಭೋಗ ಇರುತ್ತೆ? ಕವಿ ಹಾಡ್ತಾನಷ್ಟೆ, ಹಾರುತ್ತಿರುವ ಹಕ್ಕಿಗಳೇ, ಓಡುತ್ತಿರುವ ಮೋಡಗಳೇ, ನಮ್ಮ ನೋವು ನಿಮಗಿಲ್ಲ ಅಂತ ಹಾಡಬಹುದು. ಆದರೆ ವಾಸ್ತವವ ನಿಮ್ಗೆ ಅದನ್ನ ಹೇಳಲಿಕ್ಕಾಗತ್ತೆ, ಅದಕ್ಕೆ ಅದನ್ನ ಹೇಳಲಿಕ್ಕಾಗಲ್ವಲ್ಲ. ಪಾರ್ಥಿವಾನಿ ದ್ವಯಾನಾಹು ಮಧ್ಯಮಾನಿ ಉತ್ತಮಾನಿ ಚ ಉತ್ತಮಾನಿ ವಿಶಿಷ್ಟಾನಿ ಜಾತಿ ಧರ್ಮೋಪಧಾರಣಾತ್. ಸರಿ, 2 ಕಾಲಿರುವ ಪಾರ್ಥಿವ ಶರೀರ ಇರುವ ಪದಾರ್ಥಗಳಲ್ಲಿಯೂ 2 ಮಿಗಿಲು, 2 ತರಹ ಇದೆ, ಮತ್ತೆ 2 ಭಾಗ. ಒಂದು ಮಧ್ಯಮಾನಿ, ಇನ್ನೊಂದು ಉತ್ತಮಾನಿ. ಉತ್ತಮವೇ ಮಿಗಿಲು. ಯಾಕೆ ಅಂದರೆ ಅವುಗಳಿಗೆ ಸ್ವಭಾವವನ್ನು ಗುರುತಿಸುವ ಕಣ್ಣಿದೆ, ಧರ್ಮದಲ್ಲಿ ನಡೆಯುವ ಮನಸ್ಸಿದೆ. ಉತ್ತಮಾನಿ ದ್ವಯಾನಾಹು ಧರ್ಮಜ್ಞಾನಿ ಇತರಾಣಿ ಚ. ಮನುಷ್ಯರಿಗೆ ಬಂದ್ರೆ ಇಲ್ಲಿಗೆ, ಆ ಮನುಷ್ಯರಲ್ಲಿಯೂ 2 ತರಹ ಇದ್ದಾರೆ. ಧರ್ಮವನ್ನು ಬಲ್ಲವರು, ಧರ್ಮವನ್ನು ತಿಳಿಯದವರು. ಧರ್ಮಜ್ಞಾನಿ ವಿಶಿಷ್ಟಾನಿ ಕಾರ್ಯೋಪಧಾರಣಾತ್. ಮಾಡಬಾರದು ಯಾವುದು, ಮಾಡಬೇಕಾದದ್ದು ಯಾವುದು ಅಂತ ಗೊತ್ತಿರುತ್ತದೆ, ಅದನ್ನಾಗ ಧರ್ಮ. ಆಮೇಲೆ ಧರ್ಮಜ್ಞರಲ್ಲಿ ಶ್ರೇಷ್ಠರಾದವರು ಯಾರು, ವೇದಜ್ಞರಲ್ಲಿ ಶ್ರೇಷ್ಠರಾದವರು ಯಾರು, ಹಾಗೆ ತಾರತಮ್ಯ ಭೂತಗಳಲ್ಲಿ ಹೇಳ್ಕೊಂಡು ಬರ್ತಾರೆ. ಅದನ್ನು ಸೋಮವಾರ ನೋಡೋಣ. ನಾಳೆ ನಾಡಿದ್ದು ರಾಮಾಯಣಕ್ಕೆ ಹಿಂತಿರುಗೋಣ. ಕೃಷ್ಣಾರ್ಪಣಮಸ್ತು.